ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕುತ್ತಾ ಎಸ್ಐಟಿ ಅನ್ನೋದೊಂದು ಪ್ರಶ್ನೆ, ಅಥವಾ ದೂರುದಾರನ ಒತ್ತಡಕ್ಕೆ ಮಣಿದು ಈ ಶೋಧ ಕಾರ್ಯವನ್ನ ಮುಂದುವರಿಸುತ್ತಾ ಅನ್ನೋದು ಪ್ರಶ್ನೆ. ಇನ್ನಷ್ಟು ಜಾಗವನ್ನ ತೋರಿಸ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ದೂರುದಾರನ ಮನವಿಗೆ ಅಸ್ತು ಅಂತಾರ ಪ್ರಣವ್ ಮೊಹಂತಿ. ಓಕೆ ಆಯ್ತು, ಶೋಧ ಕಾರ್ಯ ಮಾಡೋಣ, ಪಾಯಿಂಟ್ ಮಾಡಿ ಅಂತ ಹೇಳ್ತಾರಾ, ಅಥವಾ ಸರ್ಕಾರಕ್ಕೆ ಮೊಹಂತಿಯವರಿಗೆ ಏನು ಹೇಳ್ತಾರೆ, ಮೊಹಂತಿಯವರಿಗೆ ಸರ್ಕಾರ ಏನು ನಿರ್ದೇಶನ ಕೊಡುತ್ತೆ ಪ್ರಶ್ನೆ. ಎಸ್ಐಟಿಯ ಇಂದಿನ ನಡೆಯ ಕುರಿತು ಸಹಜವಾಗಿ ಕುತೂಹಲ ಇದೆ. ಈಗಾಗಲೇ 17 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆ ಮುಕ್ತಾಯ ಆಗಿ ಹೋಗಿದೆ. ಇನ್ನಷ್ಟು ಶವ ಹೂತಂತ ಜಾಗವನ್ನು ಅಗಿಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ಈ ದೂರುದಾರ. ಸರ್ಕಾರದ ಸೂಚನೆಯನ್ನು ಪಡೆದು ಮುಂದಿನ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಸರ್ಕಾರ ಇಲ್ಲಿ ಏನು ನಡೆಯನ್ನು ತೆಗೆದುಕೊಳ್ಳುತ್ತೆ, ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸರ್ಕಾರದ ಮೇಲೂ ಕೂಡ ಸಹಜವಾಗಿ ಒಂದಷ್ಟು ಒತ್ತಡಗಳಿದೆ. ಇದು ಬೇಕಿತ್ತ, ಅವಶ್ಯಕತೆ ಇತ್ತ ಈ ಕಾರ್ಯಾಚರಣೆ ಅಂತ ಸದನದಲ್ಲೂ ಕೂಡ ನೀವು ಗಮನಿಸಿರ್ಬೋದು. ಆ ವಿಚಾರ ಬಹಳ ಚರ್ಚೆ ಆಯಿತು. ಸೊ ಹೀಗಿರಬೇಕಾದ್ರೆ ಸರ್ಕಾರ ಹೇಗೋ ಒಂದು ಸ್ಟ್ಯಾಂಡ್ ತೆಗೆದುಕೊಂಡು ಬಿಟ್ಟಿದ್ದೀವಿ, ಕಂಪ್ಲೀಟ್ ಮಾಡೋಣ ಅಂತ ಕಂಪ್ಲೀಟ್ ಮಾಡ್ತಾರೋ, ಅಥವಾ ಈಗ ಒಂದು ಕಾರ್ಯಾಚರಣೆ ಒಂದು ಹಂತದವರೆಗೂ ಆಗಿದೆ ಸಾಕು ಅಂತ ನಿಲ್ಲಿಸಿಸ್ಬಿಡ್ತಾರೋ, ಏನು ಆದೇಶ ಮಾಡ್ಬೋದು, ಏನು ಸೂಚನೆ ಕೊಡ್ಬೋದು, ಏನು ನಿರ್ದೇಶನ ಕೊಡ್ಬೋದು. ಸೊ ಅಲ್ಲಿಗೆ ಈ ತನಿಖೆ ಕತೆ ಏನಾಗುತ್ತೆ, ಒಂದು ತಾರ್ಕಿಕ ಅಂತ್ಯ ಅನ್ನೋದು ಕಾಣದೇ ಇಲ್ವಾ, ಇಲ್ಲಿಗೆ ಇದು ಸ್ಟಾಪ್ ಆಗಿಬಿಡತ್ತಾ ಪ್ರಶ್ನೆ ಇದೆ. ದೂರುದಾರನನ್ನೇ ತನಿಖೆಗೆ ಒಳಪಡಿಸಬೇಕು ಅನ್ನೋದು ಕೂಡ ಇದೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಸರ್ಕಾರದ ಮೇಲೆ ಸಹಜವಾಗಿ ಒಂದಷ್ಟು ಒತ್ತಡ ಅನ್ನೋದಂತೂ ಇದೆ. ಯಾಕಂದರೆ ಸದನದಲ್ಲೂ ಕೂಡ ಈ ವಿಚಾರ ಬಹಳ ಚರ್ಚೆ ಆಗಿತ್ತು. ಈಗ ಕೆಲಸ ಪ್ರಾರಂಭ ಮಾಡಾಗಿದೆ, ಕಂಪ್ಲೀಟ್ ಮಾಡೋಣ ಅಂತ ನಿರ್ಧಾರ ತೆಗೆದುಕೊಂಡ್ರೂ ಅವು ಚರ್ಚೆ ಆಗತ್ತೆ. ಸೊ ಇಲ್ಲಿವರೆಗೂ ಹೇಗೋ ಮಾಡಾಗಿದೆ, ಸ್ಟಾಪ್ ಮಾಡಿಬಿಡೋಣ ಅಂತ ನಿರ್ದೇಶನ ಕೊಟ್ಟರು ಅದು ಚರ್ಚೆ ಆಗುತ್ತೆ. ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರನೂ ಇದೆ. SITಯು ಕೂಡ ತನಿಖೆನ ಬಹಳ ಪಾರದರ್ಶಕವಾಗಿ ಮಾಡಿದ್ರೂ ಒಂದು ಜೆನ್ಯೂನ್ ಆದಂಥ ಒಂದು ತಾರ್ಕಿಕ ಅಂತ್ಯ ಬರಲ್ಲ ಅನ್ನೋದೊಂದು ಇದ್ದೇ ಇರುತ್ತೆ. ದೂರುದಾರನಿಗೂ ಸಮಾಧಾನ ಅನ್ನೋದು ಇಲ್ಲ. ಹಾಗಾಗಿ ಈ ಪ್ರಕರಣ ತಾರ್ಕಿಕ ಅಂತ್ಯ ಯಾವಾಗ ಕಾಣುತ್ತೆ, ಹೇಗೆ ಕಾಣುತ್ತೆ, ಸತ್ಯದ ಡೆವಲಪ್ಮೆಂಟ್ ಏನಾಗ್ಬೋದು ಅಂತ ಆದಿತ್ಯ? ನೀತಿ ಹೌದು, ಈ ಪ್ರಕರಣ ಸದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜನಾಭಿಪ್ರಾಯ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾಗ್ತಾ ಇದೆ. ಮುಂಚೆ ಇದ್ದಂತಹ ಒಂದು ರೆಸ್ಪಾನ್ಸ್ ಅಥವಾ ಸಪೋರ್ಟ್ ಅಂದರೆ ಈಗ ಚೇಂಜಸ್ ಆಗ್ತಾ ಇದೆ. SIT ಫಾರ್ಮ್ ಮಾಡಿ ಅನ್ನುವಂಥ ರೀತಿಯ ಪ್ರೆಷರ್ ಆ ಸಂದರ್ಭದಲ್ಲಿ ಯಾವ ಥರ ಇತ್ತು, ಈಗ ಯಾಕೆ SIT ಬೇಕು, ಯಾಕೆ ನೀವು ಮತ್ತೆ ಹೋಗಿ ಉತ್ಖನನ ಮಾಡ್ತಾ ಇದ್ದೀರಾ, ಅಲ್ಲಿ ಏನೂ ಸಿಗ್ತಾ ಇಲ್ಲ, ಯಾಕೆ ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ, ಇಷ್ಟು ಮ್ಯಾನ್ ಪವರ್, ಇಷ್ಟು ಸಮಯವನ್ನು ಯಾಕೆ ವ್ಯರ್ಥ ಮಾಡ್ತಾ ಇದ್ದೀರಾ ಅನ್ನುವಂಥ ರೀತಿಯ ಅಭಿಪ್ರಾಯಗಳು ಬದಲಾಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ಇದು ಸಾರ್ವಜನಿಕವಾಗಿ ನಡೀತಾ ಇದೆ. ಇದು SITಯ ಮೇಲೆ ಪರಿಣಾಮ ಬೀರುವಂಥದ್ದಲ್ಲ. SIT ಅವರಿಗೆ ತಮ್ಮದೇ ಆದ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ಇದೆ. ಈಗಾಗಲೇ ಒಂದು ತನಿಖೆಗೆ ಇಳಿಬೇಕು ಅಂತ ಹೇಳಿದ ಸಂದರ್ಭ ಅವರು ಒಂದಿಷ್ಟು ರೂಪರೇಷೆಗಳನ್ನ ಮಾಡಿಕೊಂಡೇ ಅವ್ರು ಇಳಿದಿರ್ತಾರೆ. ಈ ತರ ಆದರೆ ಈ ತರ ಆಗುತ್ತೆ ಅನ್ನುವಂಥ ರೀತಿಯ ಲೆಕ್ಕಾಚಾರಗಳಂತೂ ಖಂಡಿತ ಇರುತ್ತೆ. ಅದೇ ಕಾರಣಕ್ಕೋಸ್ಕರ ಒಂದಲ್ಲ 2 ದಿನ ಆ ಅನಾಮಿಕ ದೂರುದಾರನನ್ನ ಅವರು ಡ್ರಿಲ್ ಮಾಡಿದ್ರು. ಅಂದ್ರೆ ಮಂಗಳೂರಿನ IB ಕಚೇರಿ, SIT ಕಚೇರಿ ಏನಿದೆ ಅಲ್ಲಿ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಒಂದು ದಿನ ಅನುಚೇತ್ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಚಾರಣೆಯನ್ನ ಮಾಡಿದ್ರೆ, ಮರುದಿನ ಮೊಹಂತಿ ಅವರು ಬಂದಂತ ಸಂದರ್ಭ ಒಂದು ಕ್ಲಾರಿಟಿಯನ್ನ ಪಡೆದುಕೊಂಡು ಓಕೆ ನಾವು ಇನ್ನು ಹೋಗಿ ಅಲ್ಲಿ ಉತ್ಖನನ ಮಾಡಬಹುದು ಅನ್ನುವಂಥ ನಿರ್ಧಾರಕ್ಕೆ ಅವ್ರು ಬರ್ತಾರೆ. ಇದೇ ರೀತಿಯಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇತ್ತು. ಒಂದು ಜಾಗದಲ್ಲಿ ಈಗಾಗಲೇ ಒಂದು ಅಸ್ಥಿಪಂಜರ ಕೂಡ ಸಿಕ್ಕಿದೆ, ಒಂದು ಪಾಯಿಂಟ್ ನಂಬರ್ 6ರಲ್ಲಿ. ಆದರೆ ಆ ಬಳಿಕ ಯಾವುದೇ ಜಾಗದಲ್ಲಿ ಅಂದ್ರೆ ಈ ಹೈಪ್ ಕ್ರಿಯೇಟ್ ಆದಂಥ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಅದೇ ರೀತಿಯ ಒಂದು ನಿರೀಕ್ಷೆಗಳು ಇತ್ತು. ಪಾಯಿಂಟ್ ನಂಬರ್ 9ರಲ್ಲಿ ಸಿಗ್ಬೋದು, ಅಲ್ಲಿ ಸಿಗದೆ ಹೋದ್ರೆ ಪಾಯಿಂಟ್ ನಂಬರ್ 13ರಲ್ಲಿ ಸಿಗ್ಬೋದು, ಅಲ್ಲೂ ಇಲ್ಲದೆ ಹೋದ್ರೆ ಕಲ್ಲೇರಿಯಲ್ಲಂತೂ ಖಂಡಿತವಾಗಿ ಸಿಗುತ್ತೆ. ಯಾಕಂದ್ರೆ ಕಲ್ಲೇರಿ ಇಡೀ ಪ್ರಕರಣದೊಂದು ಬೇಸ್ ಅಂತ ಹೇಳ್ಬೋದು. ಆತ ತನ್ನ ಪಶ್ಚಾತ್ತಾಪದ ಪತ್ರದಲ್ಲಿ ಸ್ಪಷ್ಟವಾಗಿ ಒಂದು ಘಟನೆಯನ್ನು ಆತ ಉಲ್ಲೇಖ ಮಾಡಿದ್ದ. ಒಂದು ಶಾಲಾ ಬಾಲಕಿಯ ಶವವನ್ನು ನಾನು ಹೂತಾಕಿದ್ದೆ ಕಲ್ಲೇರಿಯ ದುರ್ಗಮ ಕಾಡಿನಲ್ಲಿ ಅನ್ನುವಂಥ ರೀತಿಯಲ್ಲಿ. ಆದರೆ ಅಲ್ಲಿ ಯಾವಾಗ ಏನು ಸಿಗೋದಿಲ್ವೋ ಈ ಪ್ರಕರಣದಲ್ಲಿ ಜನರ ನಿರೀಕ್ಷೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ, ಲೆಕ್ಕಾಚಾರಗಳು ಬದಲಾಗ್ತಾ ಹೋಗುತ್ತೆ, ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುತ್ತೆ, ಒಂದು ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ, ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಸದನದಲ್ಲಿ ವಿಚಾರ ಕೂಡ ಚರ್ಚೆ ಆಗುತ್ತೆ. ಸರ್ಕಾರ ಕೂಡ ಒಂಥರ ಇಕ್ಕಟ್ಟಿಗೆ ಸಿಲುಕಿದಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ. ಆದರೆ ಇದು SITಯ ಮೇಲೆ ಪ್ರಭಾವ ಬೀರುತ್ತಾ ಅಂತ. ಯಾಕಂದ್ರೆ ಮೊನ್ನೆ ದಿವಸ ಕೂಡ SIT ಪಾಯಿಂಟ್ ನಂಬರ್ 13ನ ಕಾರ್ಯಾಚರಣೆಯ ಬಳಿಕ ಯಾವುದೇ ಕಾರ್ಯಾಚರಣೆ ಮಾಡೋದಿಲ್ಲ ಅನ್ನುವಂಥ ವಿಚಾರಗಳಿತ್ತು. ಆದರೆ ಎಲ್ಲವನ್ನ ಮೀರಿ ಅವರು
ಕಾರ್ಯಾಚರಣೆ ಮಾಡ್ತಾರೆ. ಕನ್ಯಾಡಿಯ ಒಂದು ಖಾಸಗಿ ಜಾಗದೊಳಗೆ ಎಂಟ್ರಿಯನ್ನ ಪಡೆದು ಅವರಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಅಲ್ಲಿ ಏನೂ ಸಿಗೋದಿಲ್ಲ. ಆ ಬಳಿಕ ಸಂಜೆ ಹೋಗಿ ದೇವಲದ ಸಮೀಪದ ಒಂದು ಪ್ರದೇಶದಲ್ಲಿ, ಅಂದ್ರೆ ಆತ ಅಲ್ಲಿ ವಾಸ ಮಾಡ್ತಾ ಇದ್ದ, ಆತನ ವಸತಿ ಗೃಹ ಆತನ ಕ್ವಾರ್ಟರ್ಸ್ ಆಗಿತ್ತು ಅನ್ನೋ ರೀತಿಯಲ್ಲಿ ಅಲ್ಲೂ ಕೂಡ ಹೋಗಿ ಅವರು ಒಂದು ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತಿನ SIT ನಡೆಯ ಬಗ್ಗೆ ಬಹಳ ಕುತೂಹಲಗಳು ಕೂಡ ಇದೆ. ಹಾಗೂ SIT ಕೂಡ ಇವತ್ತು ವರದಿಯನ್ನು ಒಪ್ಪಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ನಾವು ಕಾರ್ಯಾಚರಣೆಯನ್ನ ಯಾಕೆ ಮುಂದುವರಿಸಬೇಕು ಅಥವಾ ಕಾರ್ಯಾಚರಣೆ ನಾವು ಯಾಕೆ ಮಾಡಿದೀವಿ ಅನ್ನುವಂಥ ರೀತಿಯಲ್ಲಿ ಪ್ರಬಲವಾಗಿ ಅದನ್ನ ಸದನದಲ್ಲಿ ಮಂಡಿಸಬೇಕು ಅಂದ್ರೆ ಈ ವರದಿ ಬೇಕಾಗುತ್ತೆ. ಹಾಗಾಗಿ SIT ಕೂಡ ಈವರೆಗಿನ ತನಿಖೆ ಅಂದ್ರೆ ಜನರಿಗೆ ಅಲ್ಲಿ ಅಸ್ಥಿಪಂಜರ ಸಿಕ್ಕರೆ ಮಾತ್ರ ತನಿಖೆ ಅನ್ನುವಂಥ ರೀತಿಯಲ್ಲಿ ಇದೆ. ಆದ್ರೆ ಅದನ್ನು ಮೀರಿ ಕೇವಲ ಅಸ್ಥಿಪಂಜರ ಮಾತ್ರ ಅಲ್ಲ, ಪ್ರತಿಯೊಂದು ಸಮಾಧಿಯನ್ನ ಅಗಿಯುವಂತ ಸಂದರ್ಭದಲ್ಲೂ ಕೂಡ SIT ಒಂದು ಮಹತ್ವದ ಅಂಶಗಳನ್ನ ಕಲೆ ಹಾಕಿದೆ. ಅದೇ ಕಾರಣಕ್ಕೆ ಅನಾಮಿಕ ದೂರುದಾರನ ಮಾತನ್ನ ಕೇಳಿ ಅವರು ಬೇರೆ ಬೇರೆ ಜಾಗದಲ್ಲಿ, ಬಹಳ ಸವಾಲು ಇರುವಂತ ಜಾಗದಲ್ಲೂ ಕೂಡ ಅವರು ಉತ್ಖನನ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಈ ತರ ಇದೆ ಅಂತ ಹೇಳಿದ ಕೂಡಲೇ ಉತ್ಖನನ ಮಾಡೋದಕ್ಕೆ ಅಷ್ಟು ಸುಲಭ ಇಲ್ಲ. SIT ಯಲ್ಲೂ ಕೂಡ ಉನ್ನತ ಅಧಿಕಾರಿಗಳು ಇದ್ದಾರೆ, ನುರಿತ ಅಧಿಕಾರಿಗಳು ಇದ್ದಾರೆ, ಅನುಭವಸ್ಥರಿದ್ದಾರೆ, IPS ಅಧಿಕಾರಿಗಳು. ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ಎದುರುಗಡೆ ನಿಂತ್ಕೊಂಡು ನಾನು ಈ ತರ ಹೂತು ಹಾಕಿದ್ದೀನಿ ಅಂತ ಹೇಳಿದ ಸಂದರ್ಭ ಅದು ಸುಳ್ಳು ಸತ್ಯ ಅನ್ನೋ ಆತ ಹೇಳ್ತಾ ಇರುವಂತಹ ವಿಚಾರದಲ್ಲಿ ಸತ್ಯಾಂಶ ಇದೆಯಾ ಅನ್ನುವಂಥದ್ದು ಅವರ ಗಮನಕ್ಕೆ ಬಂದೇ ಬರುತ್ತೆ. ಅದನ್ನು ಅವರು ಮನವರಿಕೆ ಮಾಡಿಕೊಂಡೇ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳು, ಇಷ್ಟೆಲ್ಲ ವಿರೋಧಗಳು ಬಂದರೂ ಕೂಡ SIT ಯಾಕೆ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನುವಂಥದ್ದೇ ವಿಚಾರವನ್ನ ನೋಡೋದಾದ್ರೆ ಅವ್ರಿಗೂ ಏನೋ ಒಂದು ಮಹತ್ವವಾದ ಸುಳಿವು ಖಂಡಿತವಾಗಿಯೂ ಸಿಕ್ಕಿರುತ್ತೆ. ಹಾಗಾಗಿ ಅನಾಮಿಕ ದೂರುದಾರ ಕೂಡ ಇನ್ನೊಂದು ಕಡೆಯಿಂದ ಬಹಳ ಪಟ್ಟು ಹಿಡಿತಾ ಇದ್ದಾನೆ. ನಾನು ಇನ್ನೊಂದಷ್ಟು ಜಾಗಗಳನ್ನು ತೋರಿಸ್ತೀನಿ, ಈಗಾಗಲೇ ಜಾಗ ತೋರಿಸಿರುವಂಥ ಜಾಗದಲ್ಲಿ ಪ್ರಾಕೃತಿಕ ವಿಕೋಪಗಳಾಗಿದೆ, ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ. ಹಾಗಾಗಿ ಆ ಜಾಗದ ವಾತಾವರಣ ಅನ್ನುವಂಥದ್ದೇ ಬಹಳ ಬದಲಾವಣೆ ಆಗಿದೆ. ನಾನಲ್ಲಿ ಹೂತು ಹಾಕಿರೋದು ನಿಜ ಅನ್ನುವಂಥ ರೀತಿಯಲ್ಲಿ ಮತ್ತು ಅನೇಕ ಕಡೆಗಳಲ್ಲಿ ನೀತಿ ಯಾವಾಗ ಆತ ಉತ್ಖನನ ಮಾಡೋದಕ್ಕೆ ಹೋದಂಥ ಸಂದರ್ಭ ಅಲ್ಲಿ ಏನೂ ಸಿಗದಂಥ ಜಾಗದಲ್ಲಿ ಒಂದಿಷ್ಟು ಸ್ಥಳೀಯರಿಂದಲೂ SIT ಮಾಹಿತಿಯನ್ನು ಪಡೆದಿದ್ದು ಇದೆ. ಅಂದರೆ ಈತ ಹೂತು ಹಾಕಿರುವಂಥದ್ದು ನಿಜ, ಈ ಜಾಗದಲ್ಲಿ ಈತ ಹೂತು ಹಾಕಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯ ಚರ್ಚೆಗಳು ಕೂಡ ಇದೆ. ಆದರೆ ಆತ ಯಾವ ಕಾರಣ, ಅಂದರೆ ಆ ಬಾಡಿಯ ಸ್ಥಿತಿ ಏನಾಗಿತ್ತು, ಅದು UDR ಆಗಿರುವ ಬಾಡಿನ, ಪೋಸ್ಟ್ಮಾರ್ಟಮ್ ಆಗಿರುವಂಥ ಬಾಡಿನ, ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಗಿದು ಬಳಿಕ ಆತ ಅಲ್ಲಿ ಹೂತು ಹಾಕಿದಾನ, ಇದು ತನಿಖೆಯ ಬಳಿಕ ಹೊರಬರಬೇಕಾಗಿದೆ. ಈ ರೀತಿಯ ಸಾಕ್ಷಿಗಳು, ಇನ್ನೊಂದು ಕಡೆಯಿಂದ ಸಾಕಷ್ಟು ದೂರುದಾರರು ಕೂಡ ಮುಂದೆ ಬರ್ತಾ ಇದ್ದಾರೆ. ಒಂದಿಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಕೂಡ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಮತ್ತು ಆತ ಅಲ್ಲಿ ಹೂತು ಹಾಕಿರುವಂಥದ್ದು ನಿಜ, ನಾವು ಅದನ್ನ ಕಣ್ಣಾರೆ ನೋಡಿದೀವಿ ಅನ್ನುವಂಥ ರೀತಿಯಲ್ಲೂ ಕೂಡ ಅನೇಕ ಜನ ಮುಂದೆ ಬರ್ತಾ ಇದ್ದಾರೆ, ನಮ್ಮನ್ನ ಕೂಡ ಕಾರ್ಯಾಚರಣೆಯಲ್ಲಿ ಮುಂದುವರಿಸಿ. ಹಾಗಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ SIT ಇದೆ. ಯಾಕಂದ್ರೆ ಈ ಪ್ರಕರಣ ಜೀವಂತವಾಗಿರಬೇಕು ಅಂದ್ರೆ ಸಾರ್ವಜನಿಕವಾಗಿ ಚರ್ಚೆಯಲ್ಲಿ ಇರಬೇಕು, ಅಥವಾ SIT ಅಧಿಕಾರಿಗಳಿಗೆ ಒಂದು ನೈತಿಕ ಸ್ಥೈರ್ಯ ಸಿಗಬೇಕು ಅಂದ್ರೆ ಸಾರ್ವಜನಿಕವಾಗಿ ಅದಕ್ಕೊಂದು ಬೆಂಬಲ ಸಿಗಬೇಕು. ಅಂದ್ರೆ ಅಸ್ಥಿಪಂಜರಗಳು ಸಿಕ್ಕಂತ ಸಂದರ್ಭ, ಮಹತ್ವವಾದ ಸಾಕ್ಷ್ಯಗಳು ಸಿಕ್ಕಂತ ಸಂದರ್ಭ ಈ ಪ್ರಕರಣ ಜೀವಂತವಾಗಿರುತ್ತೆ. ಆದರೆ ಇದೆಲ್ಲವನ್ನ ಮೀರಿ ಆ ವಿಚಾರಗಳಿಲ್ಲದೆ ಈಗ ಈ ದೂರುದಾರರು ಬರುವಂಥದ್ದು, ಒಂದಿಷ್ಟು ಜೀವಂತ ಸಾಕ್ಷಿಗಳು ಬರುವಂಥದ್ದು, ಈ ವಿಚಾರಗಳು ಈ ಪ್ರಕರಣವನ್ನು ಜೀವಂತವಾಗಿರಿಸುವಂಥ ರೀತಿಯಲ್ಲಿ ಒಂದು ರೀತಿ ಸಹಕಾರವನ್ನು ನೀಡ್ತಾ ಇದೆ. ಹಾಗಾಗಿ SIT ಮುಂದೆ ಏನು ಮಾಡುತ್ತೆ ಅನ್ನುವಂಥದ್ದೇ ಬಹಳ ಕುತೂಹಲವಾಗಿದೆ. ಸರ್ಕಾರ ಏನು ಸೂಚನೆಯನ್ನು ಕೊಡುತ್ತೆ ಪ್ರಣವ್ ಮೊಹಂತಿ ಅವರಿಗೆ, ಅಥವಾ ಪ್ರಣವ್ ಮೊಹಂತಿ ಅವರು ಇವತ್ತು SIT ಅಧಿಕಾರಿಗಳಿಗೆ ಏನು ಸೂಚನೆಯನ್ನು ಕೊಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿಯ SIT ಕಚೇರಿಗೆ ಇನ್ನೇನು ತನಿಖಾ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಅನಾಮಿಕ ದೂರುದಾರನಿಗೂ ಕೂಡ ಇವತ್ತಿಗೆ ಬರೋದಕ್ಕೆ ಹೇಳಿದ್ದಾರೆ. ಇವತ್ತು ಆತನನ್ನ ವಿಚಾರಣೆ ಮಾಡ್ತಾರಾ, ಅಥವಾ ಆತ ಹೇಳುವಂಥ ಬೇರೆ ಜಾಗಗಳನ್ನ ಉತ್ಖನನ ಮಾಡ್ತಾರಾ, ಅಥವಾ ಈಗಾಗಲೇ ಮೊನ್ನೆ ರೀತಿಯಲ್ಲಿ ಆತ ಇದ್ದಂಥ ಜಾಗ, ಕೆಲಸ ಮಾಡಿದಂಥ ಜಾಗ, ಒಂದಿಷ್ಟು ಜನರ ಸಂಪರ್ಕದಲ್ಲಿ, ಆತನ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಆತನಿಗೆ ಯಾರೆಲ್ಲ ಸೂಚನೆಗಳನ್ನ ಕೊಡ್ತಾ ಇದ್ರು, ಯಾರು ಆತನ ಕೈಯಿಂದ ಕೆಲಸ ಮಾಡಿಸ್ತಾ ಇದ್ರು, ಅವರ ಮೇಲ್ವಿಚಾರಕರು ಯಾರಿದ್ರು, ಅವರ ತನಿಖೆಯನ್ನೇನಾದರೂ ವಿಚಾರಣೆಯನ್ನೇನಾದರೂ SIT ಮಾಡುತ್ತಾ. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತಿನ SITಯ ಮುಂದಿನ ನಡೆ, ಮುಂದಿನ ನಿರ್ಧಾರ, ಮುಂದಿನ ತನಿಖೆಯ ಹಾದಿ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಆದಿತ್ಯ, ಈಗ ಇನ್ನೊಂದು ಪ್ರಶ್ನೆ, ಹೌದು ನಾವು ಒಂದು ಆ್ಯಂಗಲ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ಸರ್ಕಾರದ ನಡೆ ಏನಾಗಿರ್ಬೋದು ಅಥವಾ SITಯ ನಡೆ ಏನಾಗಿರ್ಬೋದು, ಈ ಆ್ಯಂಗಲ್ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ನಾವು ಗಮನಿಸೋದಾದರೆ ಈ ದೂರುದಾರ. ಸೊ ಬಹಳ ಕಾನ್ಫಿಡೆಂಟಾಗಿ ಈ ವ್ಯಕ್ತಿ ಬಂದಿದ್ದ ದೂರುದಾರ, ಎಲ್ಲಿದ್ದ, ಎಲ್ಲಿಂದ ಬಂದ, ಯಾಕಾಗಿ ಬಂದ, ಅದೆಲ್ಲವೂ ಚರ್ಚೆ ಆದ್ರೂ ಕೂಡ ಸೊ ಆತ ಈಗಲೂ ವಾದ ಏನು ಹೇಳ್ತಾ ಇದ್ದಾನೆ, ವಾದ ಏನು ಮಾಡ್ತಾ ಇದ್ದಾನೆ, ಇಲ್ಲ ನಾನು ಇನ್ನೊಂದಷ್ಟು ಪಾಯಿಂಟ್ಸನ್ನು ತೋರಿಸ್ತೀವಿ, ನೀವು ಅಗಿಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಆತನ ಮೇಲೆ ಒಂದಷ್ಟು ಆರೋಪಗಳು ಬರ್ತಾ ಇದೆ, ಆತ ಅಲ್ಲಿ ಇರಲೇ ಇಲ್ಲ, ಆತ ಮಾಡ್ತಾ ಇರೋದೇ ನಾಟಕ, ಆತನ ಮೇಲೇ ತನಿಖೆ ಆಗಬೇಕು ಅಂತ ಆಗ್ತಾ ಇದೆ. ಅಕಸ್ಮಾತ್ ಇವತ್ತೇನಾದರೂ ಸರ್ಕಾರ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ನಿರ್ದೇಶನ ಕೊಡ್ತು ಅಂತಂದರೆ ದೂರುದಾರನ ಮೂವ್ ಏನಾಗಿರುತ್ತೆ, ಆತ ಮತ್ತೆ ಕಾನೂನು ಹೋರಾಟವನ್ನು ಮಾಡ್ಬೋದಾ, ಅಂದರೆ ಆ ಆಪ್ಷನ್ಸ್ ಇದೆಯಾ, ಇಲ್ಲ ಇನ್ನೊಂದಷ್ಟು ಅಗಿಲೇಬೇಕು ಅಂತ ಪಟ್ಟು ಹಿಡಿಬೋದಾ, ಅಥವಾ ಆತನನ್ನೇ ತನಿಖೆಗೆ ಒಳಪಡಿಸೋದು, ಮಂಪರು ಪರೀಕ್ಷೆ ಅಂತ ಬಂದಾಗ ಆತನ ಮೂವ್ ಏನು, ಯಾಕಂದರೆ ಇಡೀ ಪ್ರಕರಣದ ದಿಕ್ಕು ನಂತರ ಅವನ್ನ ಹೆಗಲಿಗೆ ಹೋಗ್ಬಿಡತ್ತೆ. ಸೊ ಆತನ ಮೂವ್ ಏನು, ಆತನ ಲೀಗಲ್ ಟೀಮ್ ಏನು ಹೇಳತ್ತೆ, ಆತನ ವರ್ಷನನ್ನು ನಾವು ನೋಡೋದಾದ್ರೆ ಏನೇನು ಆಪ್ಷನ್ಸ್ ಇದೆ ಅಂತ ಆದಿತ್ಯ?
ನೀತಿ ಈ ಒಂದು ಪ್ರಕರಣವನ್ನು ನೋಡೋದಾದ್ರೆ ಇವತ್ತು SIT ಫಾರ್ಮ್ ಆಗಿ ಉತ್ಖನನದವರೆಗೂ ಕೂಡ ನಾವು ನೋಡೋದಾದ್ರೆ ಬಹಳ ಬ್ರಿಲಿಯಂಟ್ ಆಗಿ ಅಂದರೆ ಕಾನೂನಾತ್ಮಕವಾಗಿ ಯಾವ ರೀತಿಯ ನಿರ್ಧಾರಗಳನ್ನು ಯಾವ ರೀತಿಯ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನ ಮಾಡಿಕೊಂಡೇ ಇಲ್ಲಿವರೆಗೂ ಕೂಡ ಬಂದಿರೋದು. ಸರ್ಕಾರ ಕೂಡ ಇವತ್ತು SITಯನ್ನು ಫಾರ್ಮ್ ಮಾಡಿದೆ ಅಂದರೆ ಅದು 100 ಬಾರಿ ಯೋಚನೆಯನ್ನ ಮಾಡಿದೆ. ಯಾರೋ ಒಬ್ಬ ಬಂದು ಹೇಳಿಕೆಯನ್ನ ಕೊಟ್ಟ ಅಥವಾ ಏನೋ ಒಂದು ವಸ್ತುಗಳನ್ನು ತೆಗೆದುಕೊಂಡು ಬಂದ, ಬುರುಡೆಗಳನ್ನು ತೆಗೆದುಕೊಂಡು ಬಂದ ಅಂದ ಕೂಡಲೇ ಇಂಥ ದೊಡ್ಡ ನಿರ್ಧಾರಕ್ಕೆ ಸರ್ಕಾರ ಕೂಡ ಕೈ ಹಾಕೋದಿಲ್ಲ. ಅವ್ರಿಗೂ ಏನೋ ಒಂದು ಕ್ಲಾರಿಟಿ, ಅವ್ರಿಗದು ಏನೋ ಕನ್ವಿನ್ಸಿಂಗ್ ಆಗಿ ಇದ್ದಂಥ ಕಾರಣದಿಂದಲೇ ಅವರು ಅದನ್ನ ಮಾಡಿದ್ದಾರೆ, ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಅದನ್ನ ಹೊರತುಪಡಿಸಿದ್ರು ಕೂಡ ಆತನ ಹಿಂದೆ ಇರುವಂತ ನ್ಯಾಯವಾದಿಗಳ ತಂಡ ಆಗಿರ್ಬೋದು, ಹಿರಿಯ ನ್ಯಾಯವಾದಿಗಳು ಕೂಡ ಇದ್ದಾರೆ, ಒಂದು ಒಳ್ಳೆ ಲೀಗಲ್ ಟೀಮ್ ಇದೆ. ಹಾಗಾಗಿ ಮುಂದಕ್ಕೆ SIT ಕಾರ್ಯಾಚರಣೆಗೆ ಬ್ರೇಕ್ ಹಾಕಿದ್ರು ಕೂಡ ಅವರು ಅವರ ಪಟ್ಟನ್ನ ಬಿಡುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಂದ್ರೆ ಮುಂದಕ್ಕೂ ಕೂಡ ಅವರು ಕಾನೂನಾತ್ಮಕ ಹೋರಾಟದ ಮೂಲಕವೇ ಈ ಒಂದು ಪ್ರಕರಣವನ್ನ ದಡ ಸೇರಿಸುವಂಥದ್ದು. ಅಲ್ಲಿ ಅಸ್ಥಿಪಂಜರ ಇದೆ ಅಥವಾ ಇಲ್ಲ, ಆತ ಹೂತಾಕಿರುವಂಥದ್ದು ನಿಜ ಅಥವಾ ಆತ ಹೂತ್ ಹಾಕಿಲ್ಲ ಅನ್ನುವಂಥ ಕ್ಲಾರಿಟಿ ಬರೋವರೆಗೂ ಕೂಡ ಅವ್ರು ಬಿಡುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ ಕೇಸ್ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದ್ರು ಕೂಡ ಅವರು ಕಾನೂನಾತ್ಮಕವಾದ ಹೋರಾಟದ ಮೂಲಕ, ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಅನೇಕ ಪ್ರಶ್ನೆಗಳು ಬರುತ್ತೆ. ಒಂದು ತನಿಖೆಯನ್ನು ನೀವು ಆರಂಭ ಮಾಡಿದ್ದೀರಾ, ಸಾರ್ವಜನಿಕ ಅಭಿಪ್ರಾಯಗಳು ಬದಲಾಯಿತು, ಒತ್ತಡ ಬಂತು ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಯಾಕೆ ಸ್ಟಾಪ್ ಮಾಡಿದ್ದೀರಾ ಅನ್ನುವಂಥ ರೀತಿಯ ಪ್ರಶ್ನೆಗಳು ಸರ್ಕಾರದ ಮುಂದೆ ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರ ಕೂಡ ಇಷ್ಟೆಲ್ಲ ಒತ್ತಡಗಳಿದ್ರೂ ಕೂಡ ಇನ್ನೂ ಕಾರ್ಯಾಚರಣೆಯನ್ನು ಯಾಕೆ ಮುಂದುವರಿಸ್ತಾ ಇದೆ ಅಂತ ಹೇಳಿದರೆ, ಅನಾಮಿಕ ದೂರುದಾರ ಸಹಿತ ಆತನ ಪರವಾಗಿರುವಂಥ ಒಂದು ಲೀಗಲ್ ಟೀಮ್ ಏನಿದೆ ಅವರು ಕಾನೂನಾತ್ಮಕವಾಗಿ ಮಾಡ್ತಾ ಇರುವಂಥ ಒಂದು ಹೋರಾಟ, ಆ ಹೋರಾಟದ ಮೂಲಕ SIT ಕೂಡ ಫಾರ್ಮ್ ಆಗಿದೆ. ಇನ್ ಕೇಸ್ ನಾಳೆ SIT ಸ್ಟಾಪ್ ಆಯಿತು ಅಂತ ಹೇಳಿದ ಸಂದರ್ಭ ಕೂಡ ಅವರು ನ್ಯಾಯಾಲಯಕ್ಕೆ ಮತ್ತೆ ಹೋಗಿ ಯಾಕೆ ಇದನ್ನು ಸ್ಟಾಪ್ ಮಾಡಿದ್ರು, ಒಂದು SIT ಫಾರ್ಮ್ ಆದ ಬಳಿಕ ಒಂದಿಷ್ಟು ದಿನಗಳವರೆಗೆ ಆದರೂ ಕಾರ್ಯಾಚರಣೆಯನ್ನು ಮಾಡಬೇಕು, ತನಿಖೆಯನ್ನು ಮಾಡಬೇಕಾಗಿರುತ್ತೆ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇರುತ್ತೆ. ಮತ್ತು ಆತನ ದೂರು, ಆತ ಮಾಡಿರುವಂಥ ಜಾಗಗಳು ಅಥವಾ ಹೇಳಿರುವಂಥ ಜಾಗಗಳ ಪೈಕಿ ಕೇವಲ 10% ಮಾತ್ರ ಈಗ SIT ಅವರು ನೋಡಿರೋದು. ಅಂದರೆ ಆತ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ 100 ಶವಗಳು ಅಂತ, 100 ಶವಗಳು ಅಂತ ಹೇಳಿದ ಸಂದರ್ಭ 100 ಜಾಗ ಇಲ್ಲದೆ ಹೋದ್ರು ಕೂಡ ಮಿನಿಮಮ್ ಒಂದು 50-60 ಜಾಗ ಅಂತೂ ಖಂಡಿತ ಇರುತ್ತೆ. ಈ ನಡುವೆ ಆತ ಇನ್ನೂ 30 ಜಾಗ ಇದೆ, ನಾನು ಆ ಜಾಗಗಳನ್ನು ತೋರಿಸ್ತೀನಿ, 300ಕ್ಕೂ ಅಧಿಕ ಶವಗಳನ್ನು ನಾನು ಹೂತು ಹಾಕಿದ್ದೀನಿ ಅನ್ನುವಂಥ ರೀತಿಯಲ್ಲಿ SIT ಅಧಿಕಾರಿಗಳ ಮುಂದೆ ಆತ ಹೇಳ್ತಾ ಇದ್ದಾನೆ. ಈಗ ತೋರಿಸಿರುವಂಥದ್ದು ಒಂದು ರೀತಿಯ ಟೀಸರ್ ಮಾತ್ರ ಅಥವಾ ಟ್ರೇಲರ್ ಮಾತ್ರ, ಇನ್ನೂ ದೊಡ್ಡ ಪಿಕ್ಚರ್ ಬಾಕಿ ಇದೆ ಅನ್ನುವಂಥ ರೀತಿಯಲ್ಲಿ ಆತ SIT ಅಧಿಕಾರಿಗಳನ್ನು ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಪ್ರತಿ ಬಾರಿ ಮಾಡ್ತಾ ಇರೋದನ್ನು ಕೂಡ ಗಮನಿಸ್ಬೋದು. ಮತ್ತು SIT ಅಧಿಕಾರಿಗಳು ಕೂಡ ಯಾವಾಗ ಆತನ ವಿಚಾರಗಳು, ಆತನ ಹೇಳಿಕೆಗಳು ಅವರಿಗೆ ಮನವರಿಕೆ, ಅಂದರೆ ಈತ ಹೇಳ್ತಾ ಇರುವಂಥ ವಿಚಾರದಲ್ಲಿ ಏನೋ ಒಂದು ವಿಚಾರ ಇದೆ, ಇದರಲ್ಲಿ ಏನೋ ಸತ್ಯ ಇದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಂಡ ಬಳಿಕವೇ ಅವರು ಕೂಡ ಉತ್ಖನನಕ್ಕೆ ಹೋಗ್ತಾ ಇರೋದನ್ನು ಗಮನಿಸ್ಬೋದು. ಇಲ್ವಾದಲ್ಲಿ ಪಾಯಿಂಟ್ ನಂಬರ್ 13 ಅಂತ ಹೇಳಿದ ಕೂಡಲೇ 13ನಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳಿದ ಕೂಡಲೇ ಸಮಾಧಿಯನ್ನು ಮುಚ್ಚಬಹುದಾಗಿತ್ತು. ಆದರೆ ಅವರು ಮುಚ್ಚಿಲ್ಲ. 13ಅನ್ನು ಉತ್ಖನನ ಮಾಡುವ ಸಂದರ್ಭದಲ್ಲೂ ಕೂಡ SITಯ ಮುಂದೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು, ಸಾಕಷ್ಟು ಸವಾಲುಗಳು ವ್ಯಕ್ತವಾಗಿತ್ತು. ಅದೇ ದಿನ ವಿಧಾನಸಭೆಯಲ್ಲಿ ವಿಚಾರ ಚರ್ಚೆ ಕೂಡ ಆಗಿತ್ತು. ಇಷ್ಟೆಲ್ಲ ಒತ್ತಡಗಳು, ಇಷ್ಟೆಲ್ಲ ವಿರೋಧಗಳು ಬಂದ ಕೂಡಲೇ ಆ 13 ಚಾಪ್ಟರ್ ಕ್ಲೋಸ್ ಆಯಿತು ಒಂದಿನಕ್ಕಂತ ಅನ್ಕೊಂಡ್ರೆ, ಮರುದಿನ ಅದರ ಪಕ್ಕದಲ್ಲೇ ಮತ್ತೊಂದು ಸಮಾಧಿಯನ್ನ ಅಷ್ಟೇ ಆಳಕ್ಕೆ ಅಷ್ಟೇ ಅಗಲಕ್ಕೆ ಅವರು ತೋರ್ತಾರೆ. ಅಂದ್ರೆ ಏನೋ ಒಂದು ವಿಚಾರ ಇರಬಹುದು ಅನ್ನುವಂಥದ್ದೇ ಇಲ್ಲಿರೋದು. ಅಂದ್ರೆ SITಗೂ ಕೂಡ ಆತ ಹೇಳ್ತಾ ಇರುವಂಥ ಆರೋಪಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಅದು ಮನವರಿಕೆ ಆದ್ಮೇಲೆ ಅವರು ಕೂಡ ಉತ್ಖನನಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಿಸಲ್ಟ್ ಏನು ಅಂದರೆ ಅಸ್ಥಿಪಂಜರ ಸಿಕ್ತು ಅಥವಾ ಇಲ್ಲ ಅನ್ನೋದೇ. ಆದರೆ ಅದಕ್ಕೂ ಮೀರಿದಂಥ ವಿಚಾರಗಳು ಏನಾದರೂ ಇದೆಯಾ, ಅದಕ್ಕೂ ಮೀರಿದಂಥ ಸಾಕ್ಷಿಗಳನ್ನು ಏನಾದರೂ SIT ಕಲೆ ಹಾಕಿದ್ಯಾ, ಇದೆಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿಕ್ಕೆ ಇದೆ ನೀತಿ. ಇನ್ನು ಇವತ್ತು ಕೂಡ ಉತ್ಖನನ ನಡೆಯುತ್ತೆ ಅಥವಾ ನಡೀಲಿಕ್ಕಿಲ್ಲ ಅನ್ನುವಂಥ ನಿರ್ಧಾರ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗುತ್ತೆ. ಮೊಹಂತಿಯವರ ಸೂಚನೆಯ ಆಧಾರದಲ್ಲಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಇವತ್ತು ಕಾರ್ಯಾಚರಣೆಯನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಈ ನಡುವೆ ಇವತ್ತು ಕೂಡ ಅನಾಮಿಕ ದೂರುದಾರನಿಗೆ ಅವರು SIT ಕಚೇರಿಗೆ ಬರಬೇಕು, ಬೆಳ್ತಂಗಡಿ SIT ಕಚೇರಿಗೆ ಬರಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ಉತ್ಖನನ ನಡೆದೇ ಹೋದರೂ ಕೂಡ ತನಿಖೆ ಅಂತೂ ಖಂಡಿತ ನಡೆಯುತ್ತೆ. ಈಗಾಗಲೇ ಅನೇಕ ದೂರುದಾರರು ಬಂದಿದ್ದಾರೆ ಮತ್ತು ಒಂದಿಷ್ಟು ದೂರುದಾರರು ಜಯನ್ ಅನ್ನುವಂಥವ್ರು ಬಂದು, ನಾನು ಕೂಡ 15 ವರ್ಷಗಳ ಹಿಂದೆ ಒಂದು ಬಾಲಕಿಯ ಶವವನ್ನು ಹೂತು ಹಾಕೋದನ್ನು ಕಣ್ಣಾರೆ ನೋಡಿದ್ದೀನಿ ಅನ್ನುವಂಥ ರೀತಿಯ ವಿಚಾರಗಳನ್ನು ಕೂಡ ದೂರನ್ನು ಕೂಡ ನೀಡಿದ್ದಾರೆ. ಅದು ಕೂಡ SITಯ ಹೆಗಲಿಗೆ ಬಿದ್ದಿರುವಂಥ ಕಾರಣದಿಂದ ಖಂಡಿತವಾಗಿಯೂ ಕೂಡ ಅದರ ಹಿನ್ನೆಲೆ ಏನು, ಆ ಆರೋಪ ಏನು, ಅದರ ಸತ್ಯಾಸತ್ಯತೆ ಏನು ಅನ್ನೋದರ ಕುರಿತಾಗಿ SIT ತನಿಖೆ ಮಾಡೇ ಮಾಡುತ್ತೆ. ಹಾಗಾಗಿ ಅವರು ತೋರಿಸಿರುವಂಥ ಜಾಗದಲ್ಲೂ ಕೂಡ ಸ್ಥಳ ಮಹಜರು ನಡೆದು ಉತ್ಖನನ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಇವತ್ತು ಉತ್ಖನನ ನಡೆಯುತ್ತೆ ಇಲ್ವೋ ಗೊತ್ತಿಲ್ಲ, ಆದರೆ ತನಿಖೆ ವಿಚಾರಣೆ ಅಂತೂ ಖಂಡಿತವಾಗಿ ನಡೆಯುತ್ತೆ. ಇದೇ ಕಾರಣಕ್ಕೋಸ್ಕರ ಅನಾಮಿಕ ದೂರುದಾರನಿಗೆ ಬರೋದಕ್ಕೆ ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ SITಯ ನಿರ್ಧಾರ ಪ್ರಕಟವಾಗುತ್ತೆ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.